ರೂಪಾಯಿ ತಗೊಳ್ತೀವಿ ಅಂತ ಸುದ್ದಿ ಬಂದಿದೆ. ಯೂರಿನಿಗೆ ಎಷ್ಟು? ಬೋಟ್ ಇದಲ್ಲ, ಯೂರಿನಿಗೆ ಯಾಕೆ 2 ರೂಪಾಯಿ? ಯಾರು ಹೇಳಿದ್ರು? ಯೂರಿನಿಗೆ ಹಣ ಉಂಟಾ? ಯಾರು ಹೇಳಿ? ಎಲ್ಲಿ ಉಂಟು ಯೂರಿನ್ ಹಣ ಉಂಟಾ? ಆದೇಶ ಮುನ್ಸಿಪಾಲಿಟಿ आदेश हमारा बोर्ड लगा हुआ है बोर्ड लगा नहीं ಯೂರಿನಿಗೆ ಹಣ ಉಂಟಾ? ಯೂರಿನಿಗೆ ದುಡ್ಡಿಲ್ಲ. ದುಡ್ಡಿದೆಯಪ್ಪ ಯೂರಿನಿಗೆ? अपना मन देता है नहीं देता कोई. ಕನ್ನಡ ಮಾತಾಡ. ಟಾಯ್ಲೆಟ್ಗೆ 5 ರೂಪಾಯಿ ತಗೊಳ್ಬೇಕು, ಯೂರಿನಿಗೆ ಫ್ರೀ ಮಾಡ್ಬೇಕು. ಆಯ್ತಾ? ಅದು ಯೂರಿನಿಗೆ ಅದು ಬೋರ್ಡ್ ತೆಗ್ರ ಓನ್ಲಿ ಟಾಯ್ಲೆಟ್ಗೆ 5 ರೂಪಾಯಿ ಅಂತ ಬೋರ್ಡ್ ಹಾಕಿ. ಆಯ್ತಾ? ಜನಸಾಮಾನ್ಯರು, ಕೂಲಿ ಕಾರ್ಮಿಕರು, ಇಲ್ಲಿ ಪಾಪ ಉತ್ತರ ಕರ್ನಾಟಕದಿಂದ ಬಂದವರು, ಕೆಲಸ ಮಾಡೋರು, ಗಾರೆ ಕೆಲಸ ಮಾಡೋರು, ಕೂಲಿ ಕೆಲಸ ಮಾಡೋರೆಲ್ಲ ದಿನ ಇಲ್ಲಿ ಬೆಳಿಗ್ಗೆ ಬರ್ತಾರೆ. ಅವ್ರ ಹತ್ರ 5 ರೂಪಾಯಿ 10 ರೂಪಾಯಿ ವಸೂಲು ಲೂಟಿ ಮಾಡ್ತಿದ್ದೀರಿ ನೀವು. ಇನ್ನು ಈ ಥರ ಮಾಡಿದರೆ ನಾವೀಗೇನು 5 ರೂಪಾಯಿ ಟಾಯ್ಲೆಟ್ಗೆ ಮಾತ್ರ ತಗೊಳ್ಳದೆ ಜಾಸ್ತಿ ತಗೊಳಿದ್ರೆ ನಿಮ್ಮನ್ನ ಟೆಂಡರ್ ಕ್ಯಾನ್ಸಲ್ ಮಾಡ್ತೀನಿ ಹೇಳಿ ನಿಮ್ಮ ಒಂದರಿಗೆ. ಆಯ್ತಾ? ಹಾಂ ಹೇಳಿದ್ರೆ ಅರ್ಥ ಆಯ್ತಾ? उत्तर निम्गे अर्थ आयता हेळोदु अर्थ आयता इवर ಏನು ಹೇಳಿದ್ರು ನಿಮಗೆ ಅರ್ಥ ಆಗಿದೆ क्या समझ गया क्या समझा मालिक सेठ को फोन करना सेठ को बोलो आप क्या इधर क्यों बैठा हमको तो काम करने का अंदर अभी बाहर पड़ने से आपको पड़ेगा सेठ लोकल वाले और भी है हेलो टेंडर तो लोकल को आओ ये डाल लेगा तो ना बोर्ड उखाड़ दे पैसा ना बात करो ಇದಕ್ಕೆ ಪೂರ ಫ್ರೀ ಕೊಡ್ತಾರೆ ಹಾಕಿದ್ರೆ ಇಂತದ್ದು ಹೋಯ್ತಾ ಬರ್ತದೆ ಆಸಿಗೆ ಅದಕ್ಕೆ ಇದು ಬಿಡ್ತಾರಲ್ಲ वही वंश ಹೋಯ್ತಾ ಬರ್ತದೆ ಕಾಸು ಇಂತ ಕಾಸು ಬರಲೇವೆ इंसा से बात करो भाई 50 उनको देते ना ಎಲ್ಲ ಈ ತರ ಇದೇನು ಆಗ್ತದೆ ಎಲ್ಲ ತಡೀರಿ ಒಂದು ಹಲೋ ನಮಸ್ಕಾರಪ್ಪ. ನಮಸ್ಕಾರ. ಹಲೋ ನೋಡಿ ಎಲ್ಲಿದ್ರಿ ನೀವು? ಬ್ಯಾಂಗ್ಳೂರ್. ನೋಡಿ ನೀವು ಇಲ್ಲಿ ಉಡುಪಿಯಲ್ಲಿ ಸರ್ವಿಸ್ ಬಸ್ ಸ್ಟ್ಯಾಂಡ್ ಹತ್ರ ಇರೋ ಇದು ಶೌಚಾಲಯದಲ್ಲಿ ನಮಗೆ ದೂರ ಬಂದಿದೆ. ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಬಂದಿದ್ದೇವೆ. ನೋಡಿ ಇಲ್ಲಿ ಸಾರ್ವಜನಿಕರು, ಕೂಲಿ ಕಾರ್ಮಿಕರು ಸಾವಿರಾರು ಜನ ಬೆಳಿಗ್ಗೆ ಬರ್ತಿದ್ದಾರೆ. ಅವ್ರ ಹತ್ರ ನೀವು ಟಾಯ್ಲೆಟಿಗೆ 5 ರೂಪಾಯಿನ ತಗೊಳ್ಬೇಕು, ಮತ್ತು ಯೂರಿನಿಗೆ ಉಚಿತ ನೀವು ಇದು ಮಾಡಬೇಕು. ನೀವು ಯೂರಿನಿಗೂ ಕೂಡ ಹಣ ವಸೂಲು ಮಾಡ್ತಿದ್ದೀರಿ, ಟಾಯ್ಲೆಟಿಗೆ 10 ರೂಪಾಯಿ ವಸೂಲು ಮಾಡ್ತಿದ್ದೀರಿ. ಆ ಥರ ಮಾಡಬೇಡಿ. ಯಾಕೆ ಮಾಡ್ತಿದ್ದೀರಿ ಆ ಥರ? ಎಷ್ಟಿದೆ? ಹಾಂ ನೋಡಿ 10 ರೂಪಾಯಿ ತಗೊಂಡಿದ್ದು ಸಾಕ್ಷಿ ನಮ್ಮ ಹತ್ರ ಇದೆ, ನಾವೆಲ್ಲ ನಮ್ಮ ಹತ್ರ ಪ್ರೂಫ್ ಇದೆ. ಇರಲಿ, ತಗೊಂಡದ್ದಾಯ್ತು ಬಿಡಿ, ಇನ್ನು ಮುಂದೆ ತಗೊಳ್ಬಾರ್ದು. ನೀವು ಯೂರಿನಿಗೆ ಯಾಕೆ ಹಣ ತಗೊಳ್ತಿದ್ದೀರಿ? ನಿಮ್ಮ ಟೆಂಡರ್ಲಿ ಇದೆಯಾ ಯೂರಿನಿಗೆ ಹಣ? ಎಷ್ಟಿದೆ ಟೆಂಡರಲ್ಲಿ ಉಂಟಾ? ಹಾಂ ಅದು ನೋಡಿ, ನಮಗೆ ಆ ಕಾಪಿ ಇದೆಯಾ ನಿಮ್ಮ ಹತ್ರ? ಕಾಪಿ ಕಳಿಸಿ ಅಂತೇಳಿ ಕಳಿಸಿ ಹಾಂ ಕೊಡಿ. ಇರಲಿ, ಮುನ್ಸಿಪಲ್ ಆಫೀಸ್ ಇದ್ರೆ ನಾವು ತಗೊಳ್ತೇವೆ. ಮತ್ತೆ ಟಾಯ್ಲೆಟ್ಗೆ ಯಾವುದೇ ಕಾರಣಕ್ಕೆ 10 ರೂಪಾಯಿ ಅಂತ ತಗೊಳ್ಬಾರ್ದು ನೀವು. ಯಾಕಂದ್ರೆ ಪಾಪದವರು, ಈ ಉತ್ತರ ಕರ್ನಾಟಕದವರೆಲ್ಲ ಕೆಲಸ ಮಾಡ್ತಿದ್ದಾರೆ ಇಲ್ಲಿ. ದಿನನಿತ್ಯ ಸಾವಿರಾರು ಜನ ಬರ್ತಾರೆ ಬೆಳಗಿಂದ. ಆಯ್ತಾ? ಇನ್ನು 5 ರೂಪಾಯಿ ತಗೊಳ್ಬೇಕು. ಇನ್ನು ಆ ಥರ ಗಮನಕ್ಕೆ ಬಂದರೆ ಮತ್ತೆ ನಾವು ಮತ್ತೆ ಮುಂದಿನ ದಿನಗಳ ತೊಂದರೆ ಅನುಭವಿಸ್ತೀರಿ ನೀವು. ಆಯ್ತಾ? 5 ರೂಪಾಯಿ ತಗೊಳ್ಬೇಕಾ? ಆಯಿತು, ತಗೊಳ್ಬೇಡಿ ಇನ್ನು. ಹಾಂ ಆಯ್ತಾ? ಆಯಿತು. ಬೋರ್ಡಲ್ಲಿ ಇದ್ದ ಪ್ರಕಾರನೇ ಮಾಡಿ. ಬೋರ್ಡ್ ಹಾಕಬೇಕಾ? ಮತ್ತು ಕ್ಲೀನೆಲ್ಲ ತುಂಬ ಒಳಗೆಲ್ಲ ತುಂಬ ವಾಸನೆ ಬರ್ತದೆ. ಸ್ವಲ್ಪ ಶುಚಿತ್ವವನ್ನು ಕಾಪಾಡಬೇಕು ನೀವು. ಆಯಿತು ಆಯಿತು ಆಯಿತು, ಹಾಗೆ ಮಾಡಿ. ಇನ್ನೆಲ್ಲ ಜಾಸ್ತಿ ಹಣ ವಸೂಲು ಮಾಡಿ. ಎಷ್ಟಿದೆ ಟೆಂಡರಲ್ಲಿ ಅಷ್ಟೇ ತಗೊಳ್ಲಿಕ್ಕೆ ಮಾಡಿ. ಆಯ್ತು ಆಯ್ತು ಆಯ್ತು. ಓಕೆ ಓಕೆ, ಆಯ್ತು ಆಯ್ತು. ಕಾಯಿನ್ ಬಾಕ್ಸ್ ಇಟ್ಟಿದ್ದಾರೆ ಅಲ್ಲಿ. ಕಾಯಿನ್ ಅವರು ಕೊಡುದಿಲ್ಲ. ಈ ನಮ್ಮ ಅಂಗಡಿ ಬಂದು ಎಲ್ಲ ಉಪದ್ರ ಕೊಡ್ತಿದ್ದಾರೆ, ಕಾಯಿನ್ ಕೊಡಿ ಅಂತ ಹೇಳಿ. 100 ರೂಪಾಯಿಗೆ 20 ರೂಪಾಯಿ ಕಮಿಷನ್ ಅವ್ರಿಗೆ. 100 ರೂಪಾಯಿಗೆ 20 ರೂಪಾಯಿ ಕಮಿಷನ್. ಕಮಿಷನ್ ಅಂದ್ರೆ ಒಟ್ಟಾರೆಯಾಗಿ ಅವರೀಗ ಬಂದಂತ
ಪ್ರಯಾಣಿಕರಿಗೆ ಅಥವಾ ಸಾರ್ವಜನಿಕರಿಗೆ ತೊಂದರೆ ಕೊಡುವ ಉದ್ದೇಶ. ತೊಂದರೆ ಕೊಡುವ ಉದ್ದೇಶನೇ ಮತ್ತೆ ಎಂತಲ್ಲ 5 ರೂಪಾಯಿ 10 ರೂಪಾಯಿ ಹೇಳೋದು, ಯಾರೋ ದುಡ್ಡಿನವ್ರು ಬಂದ್ರೆ ಮತ್ತು ಸದಾಸ್ತಿ ಹೇಳೋದು. ಏನು ಗಲಾಟೆ ದಿವಸ ಗಲಾಟೆ ಆಗ್ತದೆ, ದಿವಸ ಉಂಟು ದಿನ ಗಲಾಟೆ. ದಿನ ಗಲಾಟೆ. ಈ ಹಿಂದೆ ಯಾರು ಅಧಿಕಾರಿಗಳು ಅಥವಾ ಸಂಬಂಧಪಟ್ಟವರು ಇಲ್ಲಿಗೆ ಏನಾದ್ರು ಬಂದಿದ್ರು? ಅವ್ರಿಗೆ ಭಾಷೆ ಬರುದಿಲ್ಲ, ಇವರು ತುಳುವರಿ ಮಾತಾಡೋಕೆ ಅವ್ರಿಗೆ ಅರ್ಥ ಆಗುದಿಲ್ಲ, ಆ ತರ ಎಲ್ಲ ಸಮಸ್ಯೆ ಉಂಟು. ಇಂಗ್ಲಿಷಲ್ಲಿ ಕನ್ನಡದಲ್ಲಿ ಬರಬೇಕಿದೆ. ಏನು ಕೇಳಿ ತಗೊಂಡಿದ್ದವ್ರು ದುಡ್ಡು ನೀವು? ನೀವು ಏನು ದುಡ್ಡು ತಗೊಂಡಿದ್ದವರಿಗೆ? ಕನ್ನಡ ಬರುತ್ತೆ ಇಲ್ವಾ? ಕನ್ನಡದಲ್ಲಿ ಹೇಳಿ, ಏನು ಹಣ ತಗೊಂಡ್ರಿ ಅವರಿಗೆ? ಹಾಂ, ಇವ್ರ ಹತ್ರ ಹಣ ತಗೊಂಡ್ರಲ್ಲ, ಏನು ತಗೊಂಡ್ರಿ? ಕನ್ನಡ ಬರುತ್ತೆ, ಕನ್ನಡ ಮಾತಾಡಪ್ಪ. ನೀನು ಕನ್ನಡದಲ್ಲಿ ಮಾತಾಡಿ. ಮೇಂಟೆನೆನ್ಸ್. ಇವಾಗ ಕನ್ನಡ ಸಂಘದ ಅಧ್ಯಕ್ಷ ಬಂದಿದ್ದಾರೆ. ನೋಡಿಯಪ್ಪ, ಈಗ ಟೆಂಡರಲ್ಲಿ ಎಷ್ಟು ರೇಟ್ ನಿಮ್ಗಿದೆ? ಟಾಯ್ಲೆಟಿಗೆ ಎಷ್ಟು ತೊಗೊಳ್ಳಿಕ್ಕೆ? ನೀವು ಎಷ್ಟು ತೊಗೊಳ್ತಿದ್ದೀರಿ? ಯಾವುದಕ್ಕೆ 5 ರೂಪಾಯಿ? ಯೂರಿನ್ ಮಾಡಿದ್ರೆ 5 ರೂಪಾಯಿ ತೊಗೊಳ್ತೀರಲ್ಲ? ಈಗ ಎಷ್ಟು ತೊಗೊಳ್ರಿ? ಟಾಯ್ಲೆಟಿಗೆ 10 ರೂಪಾಯಿ ತಗೊಳ್ತಾ ಇಲ್ವಾ? ಯೂರಿನಿಗೆ ಯಾಕೆ? ಯೂರಿನ್ ಫ್ರೀ ಇದೆಯಲ್ಲ, ಹಣ ತಗೊಳ್ತಿದ್ರಿ? ಅಲ್ಲ ಹಾಗಲ್ಲ, ಟೆಂಡರಲ್ಲಿ ಉಂಟಾ? ಟೆಂಡರಲ್ಲಿ ಉಂಟಾ ನಿಮ್ಗೆ ಯೂರಿನಿಗೆ ತಗೊಳ್ಳಿಕ್ಕೆ? ಅಲ್ಲ ಟೆಂಡರಲ್ಲಿ ಉಂಟಾ? ಅಲ್ಲ ಸೌಕರ್ಯ ಉಂಟು, ನಾವೇ ಕೆಲಸ ಮಾಡ್ತಾ ಇದ್ದ. ನೀವು ಟೆಂಡರಲ್ಲಿ ಯೂರಿನಿಗೆ ಹಣ ತಗೊಳ್ಳಿಕ್ಕೆ ಉಂಟಾ? ಕರವೇ ಅಧ್ಯಕ್ಷ ಮಾತಾಡ್ತಿದ್ದೀನಿ, ಪ್ರಭಾಕರ್ ಪೂಜಾರಿ. ನಮಸ್ತೆ ಸರ್. ಈಗ ನಮ್ಮ ಸರ್ವಿಸ್ ಬಸ್ ಸ್ಟ್ಯಾಂಡ್ ಬಳಿ ಇರೋ ಈ ಟಾಯ್ಲೆಟ್ಸ್ ಎಲ್ಲ ಇದೆಯಲ್ಲ ಸರ್, ಅದರಲ್ಲಿ ಈಗ ಟಾಯ್ಲೆಟಿಗೆ 5 ರೂಪಾಯಿ ಅಂತಿದೆ. ಯೂರಿನಿಗೆ ಹಣ ತಗೊಳ್ಳಿಕ್ಕಿದೆಯಾ ಅವರು? ಯೂರಿನಿಗೆ ಫ್ರೀ ಇರ್ತದಲ್ವಾ? ಶೌಚಾಲಯಕ್ಕೆ ಮಾತ್ರ 5 ರೂಪಾಯಿ ತಗೊಳ್ಳಿಕ್ಕಲ್ಲ? ನೋಡಿ, ಇಲ್ಲಿಗ ಎಲ್ಲ ಟಾಯ್ಲೆಟ್ಗಳಲ್ಲಿ ನಾವು ಭೇಟಿ ನೀಡ್ತಿದ್ದೀವಿ ಕರವೆಯಿಂದ. ಎಲ್ಲ ಕೆಲವೊಂದು 10 ರೂಪಾಯಿ ಟಾಯ್ಲೆಟಿಗೆ 10 ರೂಪಾಯಿ ತಗೊಳ್ತಿದ್ದಾರೆ, ಯೂರಿನಿಗೆ 2 ರೂಪಾಯಿ ತಗೊಳ್ತಿದ್ದಾರೆ. ಹೌದು ಸರ, ನೋಡಿ ಮತ್ತೆ ತಗೊಳ್ತಿದ್ದಾರೆ ಅವರು, ಮತ್ತೆ ತಗೊಳ್ತಿದ್ದಾರೆ. ನಾವು ಇಲ್ಲೇ ಎಲ್ಲ ಟಾಯ್ಲೆಟಲ್ಲೆಲ್ಲ ಹೋಗಿ ವಿಸಿಟ್ ಮಾಡ್ತಿದ್ದೇವೆ, ವಿತ್ ಮಾಧ್ಯಮದ ಇದೆ, ಮಾಧ್ಯಮ ಕೂಡ ಇದೆ. ಹಾಗಾಗಿ ತಾವು ಇದೊಂದ್ಸರಿ ಅವ್ರಿಗೆ ಆದೇಶ ಮಾಡ್ಬೇಕು ಸರ್. ನೋಡ್ರಿಪ್ಪ, ನೋಡಿ ಕಮಿಷನರ್ ನೋಟಿಸ್ ಮಾಡಿದಾರಂತ ನಿಮ್ಗೆ. ಯೂರಿನಿಗೆ ಹಣ ತಗೊಳ್ಲಿಕ್ಕಿಲ್ಲ, ಓನ್ಲಿ ಟಾಯ್ಲೆಟಿಗೆ ಮಾತ್ರ, ಶೌಚಾಲಯಕ್ಕೆ ಮಾತ್ರ 5 ರೂಪಾಯಿ ತಗೊಳ್ಲಿಕ್ಕಿಲ್ಲ. ಅದೇ ಪ್ರಕಾರ ನೀವು ಮಾಡ್ಬೇಕು. ಕಮಿಷನರ್ ಲೈನಲ್ಲಿ ಇದ್ದಾರೆ. ಹೌದು, ನಮ್ಮ ಸಂಘಟನೆ ವತಿಯಿಂದ. ಆಯ್ತು ಸರ್, ಅವ್ರಿಗೆ ಕರೆಸಿ ಒಮ್ಮೆ ವಾರ್ನಿಂಗ್ ಮಾಡಿ. ಯಾಕಂತ ಹೇಳಿದ್ರೆ ಕೂಲಿ ಕಾರ್ಮಿಕರು ದಿನ ಸಾವಿರಾರು ಜನ ಬೆಳಿಗ್ಗೆ ಬರ್ತಾರೆ ಇಲ್ಲಿ, ಯಾಕಂದ್ರೆ ಉತ್ತರ ಕರ್ನಾಟಕದಿಂದ ಬಂದವರು ಅಲ್ಲಿ. ಹಾಗಾಗಿ ಅವ್ರ ಹತ್ರ ತುಂಬ ಒಟ್ರಾಸಿ ಹಣ ವಸೂಲಿ ಮಾಡ್ತಿದ್ದಾರೆ. ದಯವಿಟ್ಟು ತಾವು ಗಮನಕ್ಕೆ ಇನ್ನೊಂದ್ಸರಿ ಕರೆದು ಅವ್ರಿಗೆ ವಾರ್ನಿಂಗ್ ಮಾಡಿ ಸರ್. ಆಯ್ತು ಸರ್, ನಮಸ್ಕಾರ.